ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಕಟ್ಟು ಸಂಗತಿಗಳಿದೆ. ಇವತ್ತು ರಾಜಕೀಯದ ಸುದ್ದಿಗಳು, ಇದೆಲ್ಲದರ ಜೊತೆಗೆ ಆರಂಭದಲ್ಲಿ ಧರ್ಮಸ್ಥಳದ ವಿಚಾರವನ್ನ ಮಾತಾಡಲೇಬೇಕು. ನೋಡಿ, ಕರ್ಮ ರಿಟರ್ನ್ಸ್ ಅನ್ನುವಂಥ ಒಂದು ಮಾತಿದೆ. ಏನೇನು ಪ್ಲಾನ್ ಮಾಡಿದ್ರು ಆ ಪ್ಲಾನ್ಗಳೆಲ್ಲವೂ ಕೂಡ ಉಲ್ಟಾ. ಸುಜಾತಾ ಭಟ್ ಮೊದಲು ಆರಂಭದಲ್ಲಿ ಇವರ ಪರವಾಗಿ ಮಾತಾಡಿ ಆಮೇಲೆ ಆಕೆ ಉಲ್ಟಾ. ಮಾಸ್ಕ್ ಮ್ಯಾನ್ ಒಂದು ಲೆಕ್ಕದಲ್ಲಿ ಹೀರೋ ಆಗಿಬಿಟ್ಟಿದ್ದ. ಕಂಡಲ್ಲಿ ಶವ ತೋರಿಸ್ಬಿಡ್ತಾನೆ, ಶವ ಏನು ರಾಶಿ ತೆಗೆದು ಹಾಕಿಬಿಡ್ತಾನೆ ಅನ್ನೋಷ್ಟರ ಮಟ್ಟಿಗೆ ಅವನ ಮಾತುಗಳೆಲ್ಲವೂ ಕೂಡ ಉಲ್ಟಾ. ಅವ್ರು ಹೇಳಿದ್ದೇನು ಅಂತಂದರೆ, ಅವ್ರು ಹೇಳಿಸಿದ್ರು, ನಾನು ಹೇಳಿದೆ. ಕುಣಿಸಿದ್ದು ಅವರು, ಕುಣಿದಿದ್ದು ನಾನು. ಸೂತ್ರಧಾರರು ಅವರು, ಪಾತ್ರಧಾರಿ ನಾನು. ಇದೆಲ್ಲ ಆದಮೇಲೆ ಬುರುಡೆ ಗ್ಯಾಂಗಿಗೂ ಗೊತ್ತಾಯಿತು ಇದೆಲ್ಲ ಒಂದು ಕಡೆಗೆ ಇದು ನಮ್ಮ ಬುರುಡೆಗೆ ಬಂದುಬಿಡುತ್ತೆ ಅಂತ. ಹೀಗಾಗಿ ಕೊನೆಗೆ ಅವ್ರು ಮಾಡಿದ್ದೇನು ಅಂತಂತಂದರೆ, ಕೋರ್ಟಿಗೆ ಮನವಿ ಸಲ್ಲಿಸಿದರು. ಏನದು? FIRನಿಂದ ನಮ್ಮ ಹೆಸರು ಕೈ ಬಿಡಬೇಕು, ನಮ್ಮ ವಿರುದ್ಧ ಇರುವಂಥ FIRನೇ ರದ್ದು ಮಾಡಬೇಕು, ಪದೇ ವಿಚಾರಣೆ ಬನ್ನಿ ಅಂತ ನೋಟಿಸ್ ಕೊಡ್ತಾರೆ. ಆ ನೋಟಿಸಿಗೆ ನೀವು ತಡೆ ಒಡ್ಡಬೇಕು ಅನ್ನುವಂಥ ಮನವಿ. ಕೋರ್ಟಲ್ಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಆಯಿತು. ಅಂತೂ ಇಂತೂ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ತು. ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆಗೆ ಹೈಕೋರ್ಟ್ ತಡೆ. ನವೆಂಬರ್ 12ರವರೆಗೆ ತನಿಖೆಗೆ ತಡೆ ನೀಡಿದ ಹೈಕೋರ್ಟ್. ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಬುರುಡೆ ಕೇಸ್ನ ತನಿಖೆ ಅಂತಿಮ ಘಟ್ಟಕ್ಕೆ ಬಂದಿದೆ. ಸರ್ಕಾರಕ್ಕೂ ವರದಿ ಸಲ್ಲಿಸಲು SIT ಅಧಿಕಾರಿಗಳು ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಬುರುಡೆ ಕೇಸ್ನಲ್ಲಿ ಇಡೀ ಬುರುಡೆ ಗ್ಯಾಂಗ್ಗೆ ನೋಟಿಸ್ ಮೇಲೆ ನೋಟಿಸ್ ಜಾರಿಯಾಗ್ತಿದೆ. ನವೆಂಬರ್ನಲ್ಲಿ ವರದಿ ಸಲ್ಲಿಸಲು SIT ಸಜ್ಜಾಗ್ತಿದ್ದ ವೇಳೆಯಲ್ಲೇ ಹೈಕೋರ್ಟ್ ತನಿಖೆಗೆ ಬ್ರೇಕ್ ಹಾಕಿದೆ. ಬುರುಡೆ ಚೆನ್ನಯ್ಯ 100 ಶವಗಳನ್ನ ಹೊತ್ತಿದ್ದಾಗಿ ಬುರುಡೆ ಬಿಟ್ಟಿದ್ದ. ಈತನ ಬುರುಡೆ ಮಾತು ಕೇಳಿ SIT ರಚಿಸಲಾಗಿತ್ತು. 20ಕ್ಕೂ ಹೆಚ್ಚು ಕಡೆ ಅಗೆಯಲಾಗಿತ್ತು. ಆದರೆ ಬುರುಡೆ ಸಿಗದೆ ಷಡ್ಯಂತ್ರ ಬಹಿರಂಗಪಡಿಸಿದ್ದ ಚಿನ್ನಯ್ಯನನ್ನೇ ಪೊಲೀಸರು ದೂರುದಾರನ ಸ್ಥಾನದಿಂದ ಆರೋಪಿ ಸ್ಥಾನಕ್ಕೆ ವರ್ಗಾಯಿಸಿದ್ರು. ಪ್ರಕರಣ ಮತ್ತೊಂದು ದಿಕ್ಕಿಗೆ ತಿರುಗಿತ್ತು. ಆಗ ಬುರುಡೆ ಗ್ಯಾಂಗು ನಡುಕ ಶುರುವಾಗಿತ್ತು. ಸತ್ಯ ಶೋಧನೆಗಿಳಿದ SIT ಚಿನ್ನಯ್ಯನ ಸುತ್ತ ಗುರುತಿಸಿಕೊಂಡಿದ್ದ ಮಹೇಶ್ ಶೆಟ್ಟಿ, ಗಿರೀಶ್ ಮಠಣ್ಣನವರ್, ಜಯಂತ್ ಹಾಗೂ ವಿಠಲ್ ಗೌಡ ಪಾತ್ರದ ತನಿಖೆ ಆರಂಭಿಸಿತ್ತು. ಬಂಧನಕ್ಕೆ ಅವಕಾಶವಿರುವ ಸೆಕ್ಷನ್ 35(3) ಅಡಿ ನೋಟಿಸ್ ಜಾರಿಗೊಳಿಸಿತ್ತು. ಹೀಗಾಗಿ ಬಂಧನದ ಭೀತಿಗೊಳಗಾದ ಈ 4 ಪ್ರಕರಣ ರದ್ದುಪಡಿಸುವಂತೆ ಹೈಕೋರ್ಟ್ ಕದ ತಟ್ಟಿದ್ರು. ಧರ್ಮಸ್ಥಳ ಪೊಲೀಸ್ ಠಾಣೆಯ FIR 39/2025 ರದ್ದು ಮಾಡಬೇಕು, ನಮ್ಮ ಹೆಸರು ಕೈ ಬಿಡಬೇಕು, ನಾವು ಆರೋಪಿಗಳಲ್ಲ, ನಮಗೆ ನೋಟಿಸ್ ನೀಡಲಾಗ್ತಿದೆ, ನೋಟಿಸ್ಗೂ ತಡೆ ನೀಡಬೇಕು ಅಂತ ಉಲ್ಲೇಖಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಇಡೀ ಪ್ರಕರಣದ ತನಿಖೆಗೆ ತಡೆ ನೀಡಿದೆ. ಹಾಗಾದ್ರೆ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದ್ರೆ, 9 ಬಾರಿ ಈಗಾಗಲೇ ನೋಟಿಸ್ ನೀಡಿ ವಿಚಾರಣೆ ನಡೆಸಿದ್ದಾರೆ. FIRನಲ್ಲಿ ನಮ್ಮನ್ನ ಆರೋಪಿಗಳೆಂದು ಉಲ್ಲೇಖಿಸಿಲ್ಲ. ಖುದ್ದಾಗಿ ನೋಟಿಸ್ ಜಾರಿ ಮಾಡದೆ ವಾಟ್ಸ್ಆಪ್, ಇಮೇಲ್ನಲ್ಲಿ ನೀಡಿದ್ದಾರೆ. SIT ಸಮನ್ಸ್ ನೀಡಿರೋದು ಕಾನೂನು ಬಾಹಿರ. ನಾವು ಆರೋಪಿಗಳು ಅಲ್ಲ, ಸಾಕ್ಷಿಗಳು ಅಲ್ಲ. ಈಗ 10ನೇ ನೋಟಿಸ್ ನೀಡಿ ಬೆಳಗ್ಗೆಯಿಂದ ಮಧ್ಯರಾತ್ರಿಯವರೆಗೆ ಕೂರಿಸಿದ್ದಾರೆ. ಈಗಾಗಲೇ 150 ಗಂಟೆಗೂ ಹೆಚ್ಚು ಕಾಲ ನಮ್ಮ ವಿಚಾರಣೆ ನಡೆಸಿದ್ದಾರೆ. 2.5 ತಿಂಗಳ ನಂತರ ಹೊಸ ಸೆಕ್ಷನ್ಗಳನ್ನ ಸೇರಿಸಿದ್ದಾರೆ. ಇಷ್ಟೊಂದು ನೋಟಿಸ್ ಏಕೆ ಕೊಟ್ಟಿದ್ದಾರೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ? ಹೀಗಂತ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಇದಕ್ಕುತ್ತರಿಸಿದ SIT ಪರ SPP BN ಜಗದೀಶ್, ಅರ್ಜಿದಾರರ ಪ್ರಚೋದನೆ ಮೇಲೆ ಚಿನ್ನಯ್ಯ ದೂರು ನೀಡಿದ್ದಾನೆ. ಇವರ ದೂರು ಆಧರಿಸಿ ಧರ್ಮಸ್ಥಳ ಗ್ರಾಮದ 20 ಕಡೆ ಅಗೆಯಲಾಗಿದೆ. ಆರೋಪ ಸುಳ್ಳಾದ ಬಳಿಕ ಚಿನ್ನಯ್ಯ 164 ಹೇಳಿಕೆ ನೀಡಿದ್ದಾನೆ. ಅರ್ಜಿದಾರರೇ ಪ್ರಚೋದನೆ ನೀಡಿದ್ದ ಬಗ್ಗೆ ಆರೋಪ ಮಾಡಿದ್ದಾನೆ. ಆರಂಭದಲ್ಲಿ ಸಾಕ್ಷಿಗಳಾಗಿ ಅರ್ಜಿದಾರರಿಗೆ ನೋಟಿಸ್ ನೀಡಲಾಗಿತ್ತು. ಈಗ ಆರೋಪಿಗಳನ್ನಾಗಿ ಇವರಿಗೆ ನೋಟಿಸ್ ನೀಡಲಾಗಿದೆ. ಹಾಗಿದ್ರೆ ಇವರ ಮೇಲೆ ಪ್ರತ್ಯೇಕ FIR ದಾಖಲಿಸಬಹುದಿತ್ತಲ್ಲ? ದಾಖಲಿಸಿರುವ FIRನಲ್ಲೇ ತನಿಖೆ ಮುಂದುವರಿಸಬಹುದೆಂದು ಸುಪ್ರೀಂ ಕೋರ್ಟ್ ತೀರ್ಪಿದೆ. 35/3 ಅಡಿ ನೋಟಿಸ್ ಜಾರಿಗೊಳಿಸಿದ ಬಳಿಕ ಅರ್ಜಿದಾರರು ವಿಚಾರಣೆಗೆ ಬಂದಿಲ್ಲ. ಈಗ ಹೊಸದಾಗಿ 35/3 ಅಡಿಯಲ್ಲಿ ನೋಟಿಸ್ ಜಾರಿಗೊಳಿಸಲಾಗಿದೆ. ಹೀಗಂತ ಹೈಕೋರ್ಟ್ಗೆ SPP BN ಜಗದೀಶ್ ಪ್ರತಿಕ್ರಿಯಿಸಿದ್ದು, ಇದಕ್ಕೆ ಪ್ರತಿಕ್ರಿಯಿಸಿದ ವಕೀಲ ಬಾಲನ್ ಬಂಧನದಿಂದ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ರು.
ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಧರ್ಮಸ್ಥಳದ ಬುರುಡೆ ತನಿಖೆಗೆ ನವೆಂಬರ್ 12ರವರೆಗೆ ತಡೆ ನೀಡಿತು. ಹೀಗಾಗಿ ಬಂಧನದ ಭೀತಿ ಎದುರಿಸುತ್ತಿದ್ದ 4ವರಿಗೂ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಇದೇ ಆದೇಶವನ್ನಾಧರಿಸಿ ಜಾಮೀನು ಪಡೆದುಕೊಳ್ಳಲು ಚಿನ್ನಯ್ಯಗೆ ಅವಕಾಶ ದೊರೆತಂತಾಗಿದೆ. ಬುರುಡೆ ಗ್ಯಾಂಗ್ ಸಲ್ಲಿಸಿದ ಅರ್ಜಿ ವಿಚಾರ ರಾಜಕೀಯ ಪಡಸಾಲೆಯಲ್ಲೂ ರಿಂಗಣಿಸುತ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನ್ಯಾಯ ಉಳಿಬೇಕಿದೆ ಅಂದ್ರೆ ಉಳಿದ ಸಚಿವರು ಸತ್ಯಾಂಶ ಹೊರಬರಲಿ ಅಂತಿದ್ದಾರೆ. ಈಗ 1000 ಕೋರ್ಟ್ಗೆ ಅವರು ಅರ್ಜಿ ಹಾಕೊಂಡಿರ್ಬೋದು. ಇಲ್ಲ ನೀವು ಏನಾದ್ರು ಒಂದು ಅಪರಾಧ ಮಾಡಿಬಿಟ್ಟು ನಾನು ತಪ್ಪಾಗೋಯ್ತು ಅಂತ ಕ್ಷಮಿಸಕ್ಕಂತೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲೋ ಅನ್ನೋದು ನೀವೆಲ್ಲ ವಿಮರ್ಶೆ ಮಾಡಬೇಕು. ಸೊ ದಿ ಲಾ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. ಆ ರಿಪೋರ್ಟ್ ಬರಲಿ, ಆ ರಿಪೋರ್ಟಲ್ಲಿ ಏನಿದೆ ಅಂತ ನಾವು ಗಮನಿಸೋಣ. ಯಾಕಂದರೆ ಏನೇನು ಸತ್ಯಾಂಶ ಇತ್ತು ಅಂತ ನಮಗಿನ್ನ ಗೊತ್ತಿಲ್ಲ. ನಾವು ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟು ಮಾತ್ರ ಗೊತ್ತಿದೆ. ನಾನು ಯಾವ ಆಫೀಸರ್ಸನ್ನು ನಾನು ಕೇಳಕ್ಕೆ ಹೋಗಿಲ್ಲ, ನಾನು ಮಾತಾಡೋಕ್ಕೆ ಹೋಗಿಲ್ಲ. ಒಟ್ಟೊಳಗೆ ನ್ಯಾಯ ಉಳಿಬೇಕು, ಧರ್ಮ ಉಳಿಬೇಕು. SITನವರು ಏನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಸಂದರ್ಭ ಬಂದಾಗ ಕೋರ್ಟಿಗೆ ಹೇಳ್ತಾರೆ. ಕೋರ್ಟಿಗೆ ಅವ್ರು ಹೋಗಬಾರ್ದು ಅಂತ ನಾವು ತಡೆಯೋಕ್ಕಾಗೋದಿಲ್ಲ. ಆದರೆ ಅವ್ರಿಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಏನು ಮಾಹಿತಿ ಕೊಡಬೇಕು SITನವ್ರು ಕೊಡ್ತಾರೆ. ತನಿಖೆ ಒಂದು ಕೊನೆಯ ಹಂತಕ್ಕೆ ಬರ್ತಾ ಇರುವಂಥ ಸನ್ನಿವೇಶದಲ್ಲಿ ಈಗ ಇದಕ್ಕೆಲ್ಲ ಬಹುಶಃ ಅವಕಾಶಗಳು ಸಿಗೋದಿಲ್ಲ ಮತ್ತು ಇದಕ್ಕೆ ಯಾವುದೇ ರೀತಿಯ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಇರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. SIT ತನಿಖೆ ಮಾಡಿದ್ರಿಂದ ನಿಜ ಆಚೆ ಬರ್ತಾ ಇದೆ. ನಮ್ಮ ಸರ್ಕಾರ ಮಾಡಿದ ಉದ್ದೇಶನೇ ಅಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ ತಿಳಿಬೇಕು ಅಂತ. ಯಾಕಂದರೆ ಬಹಳ ವರ್ಷಗಳಿಂದ ಕೂಡ ಅಲ್ಲಿ ಅಪಪ್ರಚಾರ ಆಗ್ತಾ ಇತ್ತು. ಇನ್ನು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ಬಾಣವನ್ನ ಮತ್ತಷ್ಟು ಚೂಪು ಮಾಡಿದ್ದಾರೆ. ಎಷ್ಟೊಂದು ನಾಟಕ ಮಾಡ್ತಿದ್ದಾರೆ ಅಂತಿರೋ ಕೇಸರಿ ಕಲಿಗಳು ಸರ್ಕಾರ ಮೊದಲೇ ಎಡವಿದೆ ಅಂತ ಕಿಡಿಕಾರಿದ್ದಾರೆ. ಈ SIT ನಡೆದಿದ್ದ ನಂತರ ಒಂದೊಂದು ಸತ್ಯಗಳು ಆಚೆ ಬಂತು. ಇಲ್ಲಿ ಯಾವುದೇ ಒಂದು ಸಾಕ್ಷಿ ಇಲ್ಲದೇನೆ ಮುಖ್ಯಮಂತ್ರಿಗಳು SITಗೆ ಎಲ್ಲನೂ ಕೂಡ ರಚನೆ ಮಾಡೋದಕ್ಕೆ ತೀರ್ಮಾನ ತಗೊಂಡ್ರು. ಯಾವುದೇ ಒಂದು ಪ್ರಕ್ರಿಯೆ ಪಾಲಿಸ್ತೇನೆ ಇದಕ್ಕೆ ಅನುಮತಿ ಕೊಟ್ಟರು. ಅಂತ್ಯದಲ್ಲಿ ಅದು ಒಳ್ಳೇದಾಯ್ತು, ಯಾಕಂದ್ರೆ ಸತ್ಯವನ್ನು ಆಚೆ ಬಂತು. ಎಷ್ಟೊಂದು ನಾಟಕಗಳನ್ನೇ ಇವರು ಮಾಡ್ತಾ ಇದ್ದಾರೆ. ಇವರು ಇಡೀ ರಾಜ್ಯಾದ್ಯಂತ ಧರ್ಮಸ್ಥಳದ ಮೇಲೆ ಇದ್ದಂಥ ಶ್ರದ್ಧೆಯನ್ನ ಭಕ್ತಿಯನ್ನ ಕಳೆಯೋ ರೀತಿಯಲ್ಲಿ ಮಾಡಿದಂಥದ್ದೇ ಈ ಬುರುಡೆ ಗ್ಯಾಂಗ್. ಬುರುಡೆ ಗ್ಯಾಂಗಿನ ವಿಷಯದಲ್ಲಿ ಸರ್ಕಾರ ಪ್ರಥಮದಲ್ಲೇ ಎಡವಟ್ಟು ಮಾಡಿಕೊಂಡಿದೆ. ಯಾರಾದರೂ ಬಂದು ಒಂದು ತಕರಾರು ಅರ್ಜಿ ಕೊಟ್ರಂದ್ರೆ, ಒಂದು ಅಲಿಗೇಷನ್ ಮಾಡಿದ್ರಂದ್ರೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ FIR ಮಾಡಿಸಪ್ಪ, ಅಲ್ಲಿ ಅರ್ಜಿ ಕೊಡು ಅಂತ ಹೇಳಿ ಕಳಿಸ್ಬೇಕು. ಧರ್ಮಸ್ಥಳ ಬುರುಡೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದೇ ವಿಚಾರ ರಾಜಕೀಯ ನಾಯಕರ ನಡುವೆ ಮತ್ತೊಂದು ಸುತ್ತಿನ ಸಮರ ಸೃಷ್ಟಿಸಿರೋದಂತೂ ಸುಳ್ಳಲ್ಲ. ಬೆಂಗಳೂರಿನಿಂದ ರಮೇಶ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH